ಇದ್ರ ಬಗ್ಗೆ ಅಂತ ಮಾತಾಡ್ಲೇಬೇಕು. ಯಾಕೆ ಅಂದ್ರೆ ನನ್ ಮದ್ವೆ ಇದೆ 3 ತಿಂಗಳು, ಫಸ್ಟ್ ನೈಟ್ಗೆ ರೆಡಿ ಆಗೋದು ಹುಡುಗರು. ಸೊ ಅದಕ್ಕೆ ದಿನ ಹಾಯ್ ಹೇಳ್ಬೇಕು ನಿಮ್ಮ ಮಸಲ್ಸ್ಗೆಲ್ಲ, ಇಲ್ಲಾಂದ್ರೆ ಅದು ನಿಮ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಅವ್ರು ನನ್ನ ಬಾಡಿ ನೋಡಿ ಹೇಳ್ಬಿಡ್ತಾರೆ, ಎന്നെ ಇದೇ ತಿಂದಿದ್ಯಾ ನೀನು, ಇದೇ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಮೈಂಡಲ್ಲಿ ಒಂದು ಥಾಟ್ ಇದೆ, ವೆಯ್ಟ್ಸ್ ಎತ್ಬಿಟ್ರೆ ನಮಗೆ ಹುಡುಗರು ಥರ ಇಲ್ಲೆಲ್ಲ ಮಸಲ್ ಬಂದ್ಬಿಡುತ್ತೆ ಹಂಗೆ ಅಂತ. ರೀಲ್ಸ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಡೆಡ್ ಲಿಫ್ಟ್ ಮಾಡೋದು. ಡೆಡ್ ಲಿಫ್ಟ್ ಈಸ್ ದ ಡೆಡ್ಲಿಯೆಸ್ಟ್ ವರ್ಕೌಟ್ ಅಂತಾನೆ ಹೇಳ್ತಾರೆ, ಅದಕ್ಕೆ ಹೆಸರು ಬಂದಿರೋದೇ ಅದಕ್ಕೆ ಡೆಡ್ ಲಿಫ್ಟ್ ಅಂತ. ಅಂಡ್ ಪ್ಲೀಸ್ ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಯಾರು ಪ್ರೋಟೀನ್ನ ಪೌಡರ್ ಅಂತ ಹೇಳ್ಬೇಡಿ. Don't wanna sleep in, cause I got something to prove. I gotta take what I hate and finally make a move. I think of you and all the shit you don't do. Well, I'ma make hella sure that I don't become you. I have no regrets, yeah, I'll tie up my chest. I'll never forget what it's like to be in debt. Been stabbed in the back bed, I'll show you what happens. Pass me the mic and I'll show you with action. I feel this pain, you already know. Turn that to gains, let my money show. I've got these things that I can't let go. Watch me turn this life into something that you could never own. I feel this pain, you already know. Turn that to gains, let my money show. I've got these things that I can't let go. Watch me turn this life into something that you could never own. So fight and die for the things you know you love. Do what you think is right until I do what ನಿಮ್ಮ ರೆಗ್ಯುಲರ್ ವರ್ಕೌಟ್ ಹೆಂಗಿರುತ್ತೆ? ಮಂಡೇ ಟು ಸ್ಯಾಟರ್ಡೇ ವರ್ಕೌಟ್ಗಳು ಡೈಲಿ ಏನೇ ಒಂದು ನಾಲೆಡ್ಜ್ ಗೇನ್ ಮಾಡಿದ್ರು, ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ತಗೊಂಡ್ರು, ಇವಾಗ ರಾಕ್ ಆಗಿರ್ಬೋದು ಅಥವಾ ಕೈಗ್ರೀನ್ ಆಗಿರ್ಬೋದು, ಅವ್ರಿಗೆ ಎಷ್ಟೊಂದು ನಾಲೆಡ್ಜ್ ಇರುತ್ತಲ್ವ ಇಷ್ಟು ವರ್ಷ, ಬಟ್ ಅವ್ರಿಗೂ ಒಂದು ಕೋಚ್ ಇರ್ತಾರೆ. ಸೊ ಎಂಥವರೇ ಆಗಲಿ ಒಂದು ಕೋಚ್ ಇರಲೇಬೇಕು. ಬಿಕಾಸ್ ನನ್ನನ್ನು ನಾನು ನೋಡ್ಕೊಳಕ್ಕಾಗಲ್ಲ, ನಾನು ಹೆಂಗೆ ಕಾಣ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ, ಬಟ್ ನಮ್ಮ ಕೋಚ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ನನ್ ಒಬ್ರು ಕೋಚ್ ಇದ್ದಾರೆ ಚೆನ್ನೈಯಿಂದ, ಬಿಗ್ಲಿ ಮುರಳಿ ಅಂತ. ಹಿ ಹ್ಯಾಸ್ ಒನ್ ಡಾಕ್ಟರೇಟ್ ಇನ್ ಫಿಟ್ನೆಸ್. ಅವ್ರು ಹೆಂಗೆ ನಮಗೆ ಡಯಟ್ ಕಳಿಸ್ತಾರೆ ಅಂದರೆ, ಇವನ್ ಏನಾದರೂ ಒಂದು ಫ್ಯಾಟ್ ಬರ್ನರ್ ಕಳಿಸಿದ್ರು ಯಶವಂತ್, ಅದ್ರ ಪೂರ್ತಿ ಕಂಪೋಸಿಷನ್ನು ಡೀಟೇಲ್ಸ್ ಕಳಿಸ್ತಾರೆ. ಯಾಕೆ ಇದನ್ನು ನಾನು ಕಳಿಸಿದ್ದೀನಿ ಆ್ಯಂಡ್ ಇದನ್ನು ಏನು ಮಾಡ್ತೀನಿ ನಿಮ್ಮ ಬಾಡಿಗೆ, ನಮಗೇನು ಡೌಟ್ಸೇ ಬರಲ್ಲ. ಅದ್ರ ಜೊತೆ ನಾವು ಅವ್ರ ಜೊತೆ ಅಂಡ್ರಲ್ಲಿ ಕೋಚ್ ಆಗೋದಲ್ಲದೆ ನಾಲೆಡ್ಜು ಗೇನ್ ಮಾಡ್ತೀವಿ ಜಾಸ್ತಿ. ಸೊ ಹಾಗಾಗಿ ನನ್ನ ವರ್ಕೌಟ್ ಹೇಗಿರುತ್ತೆ ಅಂದರೆ, ಪ್ರತಿ ವಾರ ನಾನು ಅಪ್ಡೇಟ್ ಕಳಿಸ್ತೀನಿ. ಸೋಮವಾರ ಬೆಳಗ್ಗೆ 5 ಗಂಟೆಗೆ ಅವ್ರು ನನ್ನ ಬಾಡಿ ನೋಡಿ ಹೇಳ್ಬಿಡ್ತಾರೆ, ಎന്നെ ಇದೇ ತಿಂದಿದ್ಯಾ ನೀನು, ಇದೇ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ 3 days ವರ್ಕೌಟ್ ಶಿಫ್ಟ್ ಮಾಡ್ತಾರೆ. ಮಂಡೇ ಅಪ್ಪರ್ ಬಾಡಿ ಇರುತ್ತೆ, ಟ್ಯೂಸ್ಡೇ ಬ್ಯಾಕ್ ಇರುತ್ತೆ, ವೆಡ್ನೆಸ್ಡೇ ಲೆಗ್ ಇರುತ್ತೆ. ಸೊ ಅದೇ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ 3 daysಗೂ. ಹಾಗೆ ಹಿಂಗೆ ವೇರಿಯೇಷನ್ ಮಾಡ್ತಾರೆ. ಆ್ಯಂಡ್ ಪ್ರತಿ ವಾರಕ್ಕೂ ನಾವು ವರ್ಕೌಟ್ ಚೇಂಜ್ ಮಾಡ್ತೀವಿ, ಡಯಟ್ ಚೇಂಜ್ ಮಾಡ್ತೀವಿ. ಹಂಗಿರುತ್ತೆ ನನ್ನ ವರ್ಕೌಟ್. ಓಕೆ. ಸೊ ಇದು ಅಂತ ರೆಗ್ಯುಲರ್ ಇಟ್ಕೊಳಲ್ಲ, ಮಂಡೇ ಇದೇ ಮಾಡಬೇಕು, ಅದೇ ತರ ಮಾಡ್ಕೊಂಡು ಚೆಸ್ಟ್ ಮಂಡೇ ಚೆಸ್ಟ್ ಮಾಡಿದ್ರೆ ಇವಾಗ ಟ್ಯೂಸ್ಡೇ ಬ್ಯಾಕು, ವೆಡ್ನೆಸ್ಡೇ ಲೆಗ್ಸ್, ಆ ತರ ಮಾಡ್ಕೊಂತೀನಿ. ಅಂಡ್ ತೀರಾ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ 4 ರಿಂದ 5 ಅವರ್ ವರ್ಕೌಟ್ ಮಾಡ್ಬೇಕಾಗುತ್ತೆ. ಅಲ್ಲಿ 1.5 hour ಕಾರ್ಡಿಯೋನೇ ಇರುತ್ತೆ. ಬೆಳಗ್ಗೆನೂ ವರ್ಕೌಟ್ ಮಾಡ್ತೀನಿ, ಸಂಜೆನೂ ವರ್ಕೌಟ್ ಮಾಡ್ತೀನಿ. ಅದು ತುಂಬಾ ಹೆಕ್ಟಿಕ್. ಕಾಂಪಿಟೇಷನ್ ಏನೂ ಇಲ್ಲ ಅಂದಾಗ 1 time ವರ್ಕೌಟ್. ಅದೇ ಕೆಲವರು ಫೀಮೇಲ್ ಅಲ್ಲಿ ಹೇಳ್ತಾ ಇರ್ತಾರೆ, ವರ್ಕೌಟ್ ಜಾಸ್ತಿ ಮಾಡಿದಷ್ಟು ಕೆಲವೊಂದು ಆರ್ಗನ್ಸ್ ಎಲ್ಲ ಏನಿದೆ ಅದ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ಪ್ರೆಷರ್ ಬಿದ್ದು ಬೇರೆ ಥರ ಅದು ಆಗುತ್ತೆ. ಯಾಕಂದರೆ ಫೀಮೇಲ್ಗೆ ಹಾರ್ಮೋನ್ಸ್ಗಳು ಪ್ರತಿ ಸಲ ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ವರ್ಕೌಟ್ ಎಷ್ಟು ಮಾಡಬೇಕು, ಲಿಮಿಟಲ್ಲಿ ಇರಬೇಕು, ಆಮೇಲೆ ವೇಟ್ಸ್ಗಳೆಲ್ಲ ಲಿಮಿಟಲ್ಲಿ ಇರಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ವರ್ಕೌಟ್ ಎಲ್ಲರಿಗೂ ಮೈಂಡಲ್ಲಿ ಒಂದು ಥಾಟ್ ಇದೆ, ವೆಯ್ಟ್ಸ್ ಎತ್ಬಿಟ್ರೆ ನಮಗೆ ಹುಡುಗರು ಥರ ಇಲ್ಲೆಲ್ಲ ಮಸಲ್ ಬಂದ್ಬಿಡುತ್ತೆ ಹಂಗೆ ಅಂತ. ನಾನೇ ಎಷ್ಟೊಂದು ಜನ ಕ್ಲೈಂಟ್ಗಳನ್ನ ನಾನು ಜಿಮ್ಮಲ್ಲಿ ನೋಡಿದ್ದೀನಿ. ಬಂದು 1 ವಾರ ಆಗಿರುತ್ತೆ, ಅವರು ಕೋಚ್ಗಳಿಗೆ ಹೇಳ್ತಿರ್ತಾರೆ, ಇದು ನನಗೆ ಇಲ್ಲೆಲ್ಲ ಇದು ಬಂದ್ಬಿಟ್ಟಿದೆ ಮಸಲ್ಲು ಅಂತ. 1 ವಾರ ಆಗಿರುತ್ತೆ ಅಷ್ಟೇ. ನನಗೆ ಮನ್ಸೊಳಗಡೆ ನಗು ಬರ್ತಿರುತ್ತೆ. ಯಾಕೆ ಅಂದರೆ ಹುಡುಗರಿಗೆ ಟೆಸ್ಟಿಸ್ಟೆರಾನ್ ಹಾರ್ಮೋನ್ಸ್ ಇರೋದ್ರಿಂದ ಅವ್ರಿಗೇನೆ ಕರೆಕ್ಟಾಗಿ ನೀನು ಡಯಟ್ ಫಾಲೋ ಮಾಡಿ ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ 1.5 kg ಟು ಆ ಥರ ಇಯರ್ಲಿ ಡೆವಲಪ್ ಆಗುತ್ತೆ ಮಸಲ್. ಇನ್ನು ಅವ್ರಿಗೇನೆ ಅಷ್ಟು ಡೆವಲಪ್ ಆಗುತ್ತೆ ಅಂದರೆ ನಮಗೆ ಆ ಥರ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮಗಿರುವಂಥ ಹಾರ್ಮೋನ್ಸ್ಗೆ ಮಸಲ್ ಖಂಡಿತವಾಗ್ಲೂ ಹುಡುಗರ ಥರ ಅಂತೂ ಆಗಲ್ಲ. ನೀವೇನಾದರೂ ವಿಮೆನ್ಸ್ ಫಿಸಿಕಲ್ ಕಾಂಪೀಟ್ ಮಾಡ್ತಾ ಇದ್ದೀರಾ, ಫಿಸಿಕ್ ಕೆಟಗರಿಗೆ ಆ ಥರ ಹುಡುಗರ ಥರ ಮಸಲ್ಸ್ ಬೇಕಾಗುತ್ತೆ. ಆವಾಗ ನೀವು ಎಕ್ಸ್ಟ್ರಾ ಸಿಂಥೆಟಿಕ್ ಟೆಸ್ಟಿಸ್ಟೆರಾನ್ನ ಇಂಜೆಕ್ಟ್ ಮಾಡ್ಕೊಂಡಾಗ ಆ ಥರ ಮಸಲ್ಸ್ ಬರುತ್ತೆ. ಬಟ್ ನಾರ್ಮಲ್ ವೆಯ್ಟ್ ಲಿಫ್ಟ್ ಮಾಡಿದಾಗ ಯಾವುದೇ ರೀತಿಯ ಮಸಲ್ಸ್ ಬರಲ್ಲ. ಆ್ಯಂಡ್ ವೆಯ್ಟ್ ಲಿಫ್ಟ್ ನೀವು ಮಾಡ್ತಾ ಇದ್ದೀನಿ, ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಅಂಡರ್ ಕೋಚೇ ನೀವು ಮಾಡಬೇಕಾಗುತ್ತೆ. ಬಿಕಾಸ್ ದಿಢೀರ್ ಅಂತ 60 kg ಕೊಟ್ಟೋಗ್ಬಿಡೋದು, ಅವ್ರು ಯಾರೋ ಮಾಡಿದ್ರು ನಾನು ವೀಡಿಯೋಗೋಸ್ಕರ ಮಾಡಬೇಕು ಅಂತ ಹೋಗೋದು, ಆಮೇಲೆ ರೀಲ್ಸ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಡೆಡ್ ಲಿಫ್ಟ್ ಮಾಡೋದು. ಡೆಡ್ ಲಿಫ್ಟ್ ಈಸ್ ದ ಡೆಡ್ಲಿಯೆಸ್ಟ್ ವರ್ಕೌಟ್ ಅಂತಾನೆ ಹೇಳ್ತಾರೆ, ಅದಕ್ಕೆ ಹೆಸರು ಬಂದಿರೋದೇ ಅದಕ್ಕೆ ಡೆಡ್ ಲಿಫ್ಟ್ ಅಂತ.
ಆ ಡೆಡ್ ಲಿಫ್ಟ್ನ ನೀನು ಫಾರ್ಮೇ ಗೊತ್ತಿಲ್ಲದೆ ನಾನು ಎತ್ತಬೇಕು ಅಂದ್ಬಿಟ್ಟು ಬ್ಯಾಕ್ ಕರ್ಲ್ ಎತ್ತೋದು. ಹ್ಮ್ ಸೊ ಫಾರ್ಮ್ ಗೊತ್ತಿರಬೇಕಲ್ವ ನಿಂಗೆ. ಫಾರ್ ಎಕ್ಸಾಂಪಲ್ ಇವಾಗ ಡೆಡ್ ಲಿಫ್ಟ್ಗೆ ನಮ್ಮ ಟೈಲ್ ಬೋನಿಂದ ಹಿಡಿದು ಹೆಡ್ವರೆಗೂ ಸ್ಟ್ರೇಟ್ ಲೈನ್ ಇರಬೇಕು. ಆಮೇಲೆ ನಿನ್ನ ನೆಲ ನೋಡಿದ್ರೆ ಮಾತ್ರ ಸ್ಟ್ರೇಟ್ ಲೈನ್ ಇರುತ್ತೆ, ಇಲ್ಲಾಂದ್ರೆ ನೀನು ಹಿಂಗೆ ಕತ್ತಿ ಮೇಲೆ ಕೆತ್ಬಿಡ್ತೀಯ ಮುಂದೆ ನೋಡ್ತಾ ಇದ್ರೆ. ವೆಯ್ಟ್ ಜಾಸ್ತಿ ಆದಾಗ ಏನಾಗುತ್ತೆ, ನೆಕ್ ಮಸಲ್ಸ್ ತುಂಬಾನೇ ಸೆನ್ಸಿಟಿವ್. ವೆಯ್ಟ್ ಇಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಬಾರಲ್ಲಿ ನೆಕ್ ಮಸಲ್ಸ್ಗೆ ಸ್ಪ್ರೈನ್ ಆಗುತ್ತೆ, ಇಂಜುರೀಸ್ ಆಗುತ್ತೆ. ಆ್ಯಂಡ್ ಸ್ಲಿಪ್ ಡಿಸ್ಕ್ ಎಲ್ಲ ಆದಾಗ ನೀವು ಮತ್ತೆ ಎದ್ದೇಳೋದಕ್ಕೆ ಆಗಲ್ಲ. ಸೊ ಹಂಗಾಗಿ ನಮಗೆ ಈ ಕಬ್ಬಣ ಅನ್ನೋದು ಎಷ್ಟು ರಿಸಲ್ಟ್ ಕೊಡುತ್ತೋ ಅದ್ರ ಜೊತೆ ನೀನು ಏನಾದರೂ ತಪ್ಪಾಗಿ ಆಟಾಡೋಕೆ ಹೋದ್ರೆ ನಿನ್ನ ಅಷ್ಟೇ ಆಟಾಡಿಸ್ಬಿಡುತ್ತೆ ಲೈಫಲ್ಲಿ. ಸೊ ಹಂಗಾಗಿ ಅದನ್ನ ಹುಷಾರಾಗಿ ನೋಡ್ಕೋಬೇಕು. ನಾವಿವಾಗ ಒಬ್ರನ್ನ ಲವ್ ಮಾಡಿದ್ರೆ ಬ್ರೇಕಪ್ ಆಗದಿರೋ ಥರ ಎಷ್ಟು ಕಾಪಾಡ್ತಾರಲ್ವ ಹುಡುಗರು ಅಥವಾ ಹುಡುಗಿರು ರಿಲೇಷನ್ಶಿಪ್ನ, ಹಾಗೇನೆ ಇದನ್ನು ಲೈಕ್ ತುಂಬಾನೇ ಹುಷಾರಾಗಿ ನಾವು ಮಾಡಬೇಕಾಗುತ್ತೆ. ಮಸಲ್ಸ್ನು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು. ಆ್ಯಂಡ್ ಈವನ್ ಆ ಒಂದು ಐರನ್ ಜೊತೆ ನಿಂಗೆ ಒಂದು ಲವ್ ಇರಬೇಕು. ಮೋಸ್ಟ್ಲಿ ಫಿಟ್ನೆಸ್ ಅಲ್ಲಿ ಇರೋರಿಗೆ ನಾನು ಮಾತಾಡ್ತಿರೋದು ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಎಷ್ಟೋ ಜನ ಕಬ್ಬಳನ್ನ ಪ್ರೀತಿಸ್ತಾರೆ. ಎಕ್ಸಾಕ್ಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಿಟ್ನೆಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾವಾಗಲೂ ಒಂದಿನ ಜಿಮ್ಗೆ ಹೋಗ್ಬಿಟ್ಟು ಅಥವಾ ಯಾರೋ ಏನೋ ಪದ್ಮಾಸನ ಹಾಕಕ್ಕೆ ಹೇಳ್ತಾರೆ ಅಥವಾ ಏನೋ ಮಾಡಕ್ ಹೇಳ್ತಾರೆ, ನಿಮ್ಗೆ ಗೊತ್ತೇ ಇರಲ್ಲ ಅಲ್ಲಿ ಅಷ್ಟೊಂದು ಟೈಟ್ ಇದೆ ನನ್ನ ಮಸಲು, ಅಯ್ಯೋ ಮಾಡಕ್ಕಾಗ್ತಿಲ್ವಲ್ಲ ಇದಂತ ಅವತ್ತು ಗೊತ್ತಾಗುತ್ತೆ. ಅದಕ್ಕೆ ನಾನೇನು ಹೇಳೋದಂದ್ರೆ, ನಾವು ಎಷ್ಟೊಂದು ಜನ ಮಾತಾಡಿಸ್ತೀವಿ ಆಚೆ ಹೋದಾಗ ಅಥವಾ ಯಾರ್ಯಾರನೋ ಮಾತಾಡ್ಸ್ತಿರ್ತೀವಿ. ಆ್ಯಂಡ್ ಲವರ್ನಂತೂ ಆಬ್ವಿಯಸ್ಲಿ ಮಾತಾಡ್ತಿರ್ತೀನ, ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಲ್ವಾ. ಬಟ್ ನಮ್ಮ ಆಂಕಲ್ ಮಸಲ್ನ ನಾವು ಮಾತಾಡ್ಸಿದೀವ, ನನ್ನ ರಿಸ್ಟ್ನ ನಾನು ಮಾತಾಡ್ಸಿದ್ದೀನ, ನನ್ನ ಬೆರಳುಗಳನ್ನ ಮಾತಾಡ್ಸಿದ್ದೀನ, ಚೆಸ್ಟ್ ಮಸಲ್ಸ್ ಮಾತಾಡ್ಸಿದ್ದೀನ, ನನ್ನ ಥೈ ಮಸಲ್ಸ್ ಎಷ್ಟು ಸ್ಟ್ರೆಂತ್ ಇದೆ ಅದನ್ನ ಮಾತಾಡ್ಸಿದ್ದೀನ. ಸೊ ಅದಕ್ಕೆ ದಿನ ಹಾಯ್ ಹೇಳ್ಬೇಕು ನಿಮ್ಮ ಮಸಲ್ಸ್ಗೆಲ್ಲ, ಇಲ್ಲಾಂದ್ರೆ ಅದು ನಿಮ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಯಾಕೆ ಇದನ್ನ ಕನೆಕ್ಟ್ ಮಾಡ್ತಿದೀನಿ ಗೊತ್ತಾ, ಎಷ್ಟೊಂದು ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ. ಸೊ ಹಂಗಾಗಿ ಬೇಗ ಕನೆಕ್ಟ್ ಆಗುತ್ತೆ ಇದು ಅಂತ ಈ ಟಾಪಿಕ್ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೂಪರ್ ಸೂಪರ್. ಸೊ ಅಂಡ್ ವೇಟ್ಸು ಕೂಡ, ನೀವು ವೇಟ್ಸ್ ಬಗ್ಗೆ ಮಾತಾಡಿದ್ರಿ. ವೇಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ವಾರಕ್ಕೂ ನೀನು 2.5 kg ಇನ್ಕ್ರೀಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅಂಡ್ ವೇಟ್ ಟ್ರೈನಿಂಗ್ ನಿನ್ ಸುಮ್ನೆ ಎತ್ತಕ್ಕಾಗಲ್ಲ. ನಿನ್ ಬಾಡಿಗೆ ಏನು ಊಟ ಕೊಡ್ಬೇಕು ನೀನು. ಸುಮ್ನೆ ಎತ್ಬಿಟ್ರೆ ಪಾಪ ಅದು ವೀಕ್ ಆಗೋಗುತ್ತೆ. ನೀನ್ ಏನೋ ಒಬ್ರು ಊಟ ಕೊಡದೆ ನೀನ್ ಕೆಲಸ ಮಾಡುಗುರು ಅಂತ ಮಾಡಿಸ್ತಾ ಇದ್ರೆ ಹೆಂಗ ಅನ್ಸುತ್ತೆ ಅವ್ನಿಗೆ, ಸಿಟ್ಟು ಬಂದ್ಬಿಡುತ್ತೆ. ಒಂದ್ ಸಿಟ್ಟು ಬಂದ್ಬಿಟ್ಟು ಗಿವ್ ಅಪ್ ಮಾಡ್ಬಿಡ್ತಾರೆ. ಹೋಗುರು ನಿನ್ನ ಹತ್ರ ಯಾರು ಮಾಡ್ತಾರೆ ಕೆಲಸ ಅಂತ ಅಂದ್ಬಿಡ್ತಾರೆ. ಸೊ ಹಂಗಾಗಿ ನೀನ್ ಚೆನ್ನಾಗಿ ಊಟನೂ ಕೊಡ್ಬೇಕು, ಪ್ಯಾಂಪರು ಮಾಡ್ಬೇಕು, ರೆಸ್ಟು ಕೊಡ್ಬೇಕು, ಜೊತೆಗೆ ವೇಟ್ ಟ್ರೈನಿಂಗು ಮಾಡಬೇಕು. ಅದೆಲ್ಲ ಕೊಟ್ಟಾಗಲೇ ನಿನಗದು ರಿಸಲ್ಟ್ ಸಿಗೋದು. ಸೊ ಪ್ರತಿ ವಾರ 2.5 kg. ನಿನ್ಗೆ ಇವತ್ತು 2.5 kg ಎತ್ತೋದಕ್ಕಾಯ್ತಾ, ನೆಕ್ಸ್ಟ್ ವಾರ ನೀನು ಸ್ವಲ್ಪ ಜಾಸ್ತಿ ಟ್ರೈ ಮಾಡಬೇಕು. ನೆಕ್ಸ್ಟ್ ವಾರಕ್ಕೂ ನೀನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ನಾನು ಇವತ್ತು 2.5 kg ಎತ್ತಿದ್ದೀನಿ, ನಾಳೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ 10 kg ಎತ್ತಲೇಬೇಕು, ಇದೆಲ್ಲ ತುಂಬಾನೇ ತಪ್ಪಿದೆ. ಅದು ರೆಗ್ಯುಲರ್ ಆಗಿ ಈಗ ಫೀಮೇಲ್ ಆಗಿ ಡೈಲಿ ಎಷ್ಟು ಅವರ್ ವರ್ಕೌಟ್ ಮಾಡಬೇಕಾಗತ್ತೆ? 1 hour ಕಂಪಲ್ಸರಿ ಅಂಡ್ ವೀಕ್ಲಿ 4 days ಕಂಪಲ್ಸರಿ. ಆಯ್ತು ನಿನಗೆ ಏನೋ ಇನ್ನು 3 ದಿನ ಏನೋ ಒಂದಿದೆ ಮಾಡ್ಕೊಳಕ್ಕೆ ಕೆಲಸ ಅಥವಾ ರೆಸ್ಟ್ ಮಾಡಕ್ಕೆ ಏನೋ ಒಂದಿದೆ ಅಂದ್ರೂ 4 ದಿನ ಅಂತೂ ಮಾಡಲೇಬೇಕು. ಆಮೇಲೆ ಬರೀ ವೇಟ್ ಟ್ರೈನಿಂಗ್ ಮಾಡಬಾರ್ದು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಬಿಫೋರ್ ಐ ಬಿಕೇಮ್ ಬಾಡಿ ಬಿಲ್ಡಿಂಗ್ ಅಥವಾ ಈ ವೇಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಐ ವಾಸ್ ಅ ಸ್ಟೇಟ್ ಲೆವೆಲ್ ಯೋಗ ಪಟು ನಾನು. ಎಷ್ಟು ಚೆನ್ನಾಗಿತ್ತು ನಂದು ಫ್ಲೆಕ್ಸಿಬಿಲಿಟಿ ಬಾಡಿದು ಅಂತಂದ್ರೆ. ಆಮೇಲೆ ವೆಯ್ಟಿಗೆ ಬಂದಮೇಲೆ, ಪವರ್ ಲಿಫ್ಟಿಂಗ್ ಬಂದಮೇಲೆ ವೇಟ್ಸ್ ಎತ್ತುತ್ತಾ ಈಗ 1 hour ವೇಟ್ ಮಾಡಿರ್ತೀನಿ ನಾನು, ಸ್ಟ್ರೆಚ್ ಮಾಡಲ್ಲ. ಸುಸ್ತಾಗ್ಬಿಟ್ಟಿದೆ ಬಿಡುಗರು, ನಾಳೆ ಮಾಡ್ಕೊಳ್ಳೋಣ ಸ್ಟ್ರೆಚಿಂಗು ಅಂತ ಮರ್ತು ಬಿಡ್ತೀನಿ. ಹಂಗೆ ಮರ್ತು ಒಂದಷ್ಟು ವರ್ಷಗಳ ಕಾಲ ನಾನು ಸ್ಟ್ರೆಚಿಂಗ್ನೇ ಇಗ್ನೋರ್ ಮಾಡಿದ್ದೀನಿ. ಸೊ ಹಂಗಾಗಿ ನನಗೆ ಇವಾಗ ಚಕ್ಲಬಲ್ ಹಾಕೊಂಡು ಕುತ್ಕೊಳ್ಳೋಕೆ ಆಗ್ತಿಲ್ಲ, ಊಟ ಮಾಡೋದಕ್ಕೆ ಆ ಥರ ಆಗ್ತಿದೆ. ಸೊ ಅದಾಗಬಾರ್ದು. ಈಗ ನನಗೆ ಬರೋ ಕ್ಲೈಂಟ್ಸಿಗೆ ನಾನು ಏನು ಮಾಡ್ತೀನಿ ಗೊತ್ತಾ, 2 ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ವೇಟ್ಸ್ ಮಾಡಿದ್ರೆ ಅವ್ರು ಎಂಡಿಂಗ್ ಸ್ಟ್ರೆಚಿಂಗಲ್ಲೇ ಮಾಡಬೇಕು ಆ್ಯಂಡ್ ರಿಲ್ಯಾಕ್ಸಿಂಗ್ ಶವಾಸನದಲ್ಲೇ ಮಾಡಬೇಕು. ಬಿಕಾಸ್ ಅದು ಎಷ್ಟೊಂದು ಜನ ಪೋಸ್ ಕೊಡೋಕ್ಕೆಲ್ಲ ಎತ್ಬಿಡ್ತಾರೆ, ಮಾಡ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ನೀನು ಸ್ಟ್ರೆಚಿಂಗು ನೀನು ಮರ್ತೇ ಬಿಟ್ಟಿದ್ಯಾ, ನಿನ್ನ ಮಸಲ್ಗೆ ಪಾಪ ಅದನ್ನ ರಿಲ್ಯಾಕ್ಸ್ ಮಾಡೋದು ನೀನು ಹರಿದಾಕ್ಬಿಟ್ಟಿದ್ಯಾ, ಅದಕ್ಕೆ ಊಟ ಕೊಡೋದನ್ನು ಮರ್ತು ಬಿಡ್ತೀಯಾ, ಮತ್ತೆ ರಿಲ್ಯಾಕ್ಸ್ ಮಾಡೋದನ್ನು ಮರ್ತು ಬಿಡ್ತೀಯಾ. ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಬೈ ಚಾನ್ಸ್ ನಮ್ಮ ಬಾಡಿಗೆ ಏನಾದರೂ ಇನ್ನರ್ ಬಾಡಿಗೆ ಅಥವಾ ಮಸಲ್ಸ್ಗೆಲ್ಲ ಬಾಯಿದ್ರೆ ನಮ್ಗೆ ತುಂಬಾನೇ ಚೆನ್ನಾಗಿ ಬೈಕೊಂತಿತ್ತು. ಅದು ಕಿರ್ಚಾಡೋರು ಅವಾಗಲೇ. ಯಾಕೆ ಗುರು ನನಗೆ ಬೇಡದಿರೋದನ್ನೇ ಹಾಕ್ತೀಯ ಹೊಟ್ಟೆ ಒಳಗಡೆ, ನಂಗೆ ಬೇಡದಿರೋದನ್ನೇ ಮಾಡ್ತೀಯಾ ಅಂತ ಬೈಕೋತಾ ಇತ್ತು ಬಾಡಿ. ಸೊ ನಾನು ಎಷ್ಟೊಂದ್ಸಲ ಹಂಗೆ ನನ್ನ ಫ್ರೆಂಡ್ ಅಂತ ತಿಳ್ಕೊಂತೀನಿ ಬಾಡಿನ. ಹಂಗೆ ತಿಳ್ಕೊಂಡಾಗ್ಲೇ ನಾವು ಅದನ್ನ ಕೇರ್ ಮಾಡೋದು. ಈಗ ಆಮೇಲೆ ನಾನು ಇನ್ನೊಂದು ಹೇಳಬೇಕು. ಸೊ ವೇಟ್ ಟ್ರೈನಿಂಗ್ ಮಾಡಬೇಕು, ಯೋಗ ಮಿಕ್ಸ್ ಮಾಡಬೇಕು, ಕಾರ್ಡಿಯೋ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇಟ್ ಇಸ್ ನಾಟ್ ಓನ್ಲಿ ಲೈಕ್ ಜಿಮ್ ಅಂದರೆ ಜಿಮ್ಮೇ ಮಾಡ್ಬೇಕಂತೆಲ್ಲ ಏನೂ ಇಲ್ಲ. ಯಾವುದಾದ್ರೂ ಆಕ್ಟಿವಿಟಿ ಬಟ್ ಆಕ್ಟಿವ್ ಆಗಿರಬೇಕು ದಿನ. ಸೂಪರ್. ಸೊ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತೀನಿ, ಆ ಕ್ವಶನ್ಗೆ ಒಂದಷ್ಟು ಆನ್ಸರ್ಸ್. ಸೊ ಜಿಮ್ನಲ್ಲಿ ಜನರು ಮಾಡುವ ದೊಡ್ಡ ತಪ್ಪುಗಳು ಯಾವುದು ಮಾತಾಡಿದ್ವಿ. ಸೊ ಇನ್ನೊಂದಷ್ಟು ಯಾವ್ದು ಕಾಮನ್ ಆಗಿ ಯಾವ್ದು ಬರುತ್ತೆ? ಫಾರ್ಮ್ ಇಲ್ಲದೆ ಮಾಡೋದು. ಆಮೇಲೆ ನನ್ನ ಮದುವೆ ಇದೆ 3 ತಿಂಗಳು, ಫಸ್ಟ್ ನೈಟಿಗೆ ರೆಡಿ ಆಗೋದು ಹುಡುಗರು ಬಾಡಿ ಮಾಡಿಕೊಂಡು. ಆಮೇಲೆ ನಾನು ಯಾವುದೋ ಒಂದು ಹಳೆ ಡ್ರೆಸ್ಸಿಗೆ ನಾನು ಫಿಟ್ ಆಗಬೇಕು ಅಂತ ಜಿಮ್ಮಿಗೆ ಸೇರ್ಕೊಳ್ಳೋದು. ಇದಂತೂ ವೆರಿ 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 ಬ್ಲಡಿ ಮಿಸ್ಟೇಕ್ ಎಲ್ಲರೂ ಅನ್ಕೊಳ್ಳೋದು. ಆಮೇಲೆ ಇನ್ನೊಂದೇನಂತಂದರೆ ಶೋಕಿಗೆ ಜಿಮ್ಮಿಗೆ ಬರೋದು.
ಇದು ತುಂಬಾನೇ ದೊಡ್ಡ ತಪ್ಪು. ನಿಂಗೆ ರಿಸಲ್ಟ್ ಬಂದ್ಮೇಲೆ ಆರಾಮ್ಸ ನೀನ್ ಶೋಕಿ ಮಾಡು, ಯಾರು ಕೇಳಲ್ಲ ನಿಂಗೆ. ಅವಾಗ ಶೋಕಿ ಮಾಡಿದ್ರೆ ಒಂದ್ ಮೀನಿಂಗ್ ಇರುತ್ತೆ. ಬಟ್ ಸುಮ್ನೆ ಬಂದ್ಬಿಟ್ಟು ಮಾಡಕ್ಕೆ ಅಂತಾನೆ ಜಿಮ್ ಬರೋದಿದೆಯಲ್ಲ, ಅದು ತುಂಬಾ ತಪ್ಪು. ಆಮೇಲೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಇದೆಲ್ಲ ತಪ್ಪಿದೆ. ಆಮೇಲೆ ಸುಮ್ನೆ ವೇಟ್ಸ್ ಗಳನ್ನ ಈಗೋ ಲಿಫ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನೀನೇ ಚಾಲೆಂಜ್ ಮಾಡ್ಕೊಳ್ಳೋದು ಒಂಥರ. ಆಮೇಲೆ ವಿಡಿಯೋಗೋಸ್ಕರ ಜಾಸ್ತಿ ವೇಟ್ಸ್ ಇತ್ತೋದು. ನೀವ್ ನೋಡಿರ್ತಾರೆ ಎಷ್ಟೊಂದ್ ಜನ ರೀಲ್ಸ್ ಗಳಲ್ಲಿ ಇಂಜುರೀಸ್ ಆಗೋದು. ನಿನಗೆ ಆಗಲ್ಲ ಅಂದ್ಮೇಲೆ ಮಾಡಬಾರ್ದು ಅದನ್ನ. ಪ್ಲೇಟ್ಸ್ಗಳೇ ತಕೊಂಡ್ಬಿಡೋದು ಆಗುತ್ತೆ. ಇನ್ನು ವರ್ಕೌಟ್ ಮಾಡೋ ಮೊದಲು ಯಾವ ಫುಡ್ನ ಸೇವಿಸಬೇಕು? ಆಹಾರ ವರ್ಕೌಟ್ ಮಾಡೋ ಬದಲು ನಿಮಗೆ ತುಂಬಾನೇ ಸ್ಲೋ ಆಗಿ ಡೈಜೆಸ್ಟ್ ಆಗುವಂಥ ಪ್ರೋಟೀನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ವಲ್ಪ ಓಟ್ಸ್ ತಿಂದು ಒಂದು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿದು ಹೋಗ್ಬೋದು. ಇಲ್ಲ ಅಂತಂದ್ರೆ ಒಂದು ಹಾಫ್ ಆ್ಯಪಲ್ ತಿಂದು ಬ್ಲ್ಯಾಕ್ ಕಾಫಿ ಕುಡಿದು ಅಥವಾ ಗ್ರೀನ್ ಟೀ ಕುಡಿದು ಹೋಗ್ಬೋದು. ಇಲ್ಲ ಅಂತಂದ್ರೆ ಒಂದು ಸ್ಪೂನ್ ಪೀನಟ್ ಬಟರ್ ಮತ್ತೆ ಒಂಚೂರು ಬನಾನಾ, ಏಲಕ್ಕಿ ಬನಾನಾ ಅದನ್ನ ತಿಂದು ಹೋಗ್ಬೋದು. ಪ್ರೀ ವರ್ಕೌಟ್ ಇದು. ಪೋಸ್ಟ್ ವರ್ಕೌಟು ನಿಮಗೆ ಪಾಪ ಎಲ್ಲರನ್ನು ಸುಸ್ತು ಮಾಡಿಸ್ಬಿಟ್ಟಿರ್ತೀರಾ, ಅವ್ರಿಗೆ ನೀವು ಒಂದು ಸ್ವಲ್ಪ ತಣ್ಣಗೆ ಮಾಡಬೇಕು ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಅಬ್ಸಾರ್ಬ್ ಆಗುವಂಥದ್ದು ಯಾವುದು ಬಾಡಿಗೆ? ವೇ ಪ್ರೋಟೀನ್ ಇನ್ಸ್ಟೆಂಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾಕಂತಂದ್ರೆ ಅದು ಆಲ್ರೆಡಿ ಸಿಂಥಸೈಸ್ ಆಗಿರುತ್ತೆ, ರೆಡಿ ಟು ಅಬ್ಸಾರ್ಬ್ ಅನ್ನೋ ಥರ. ಇವಾಗ ನೀವು ನೋಡಿದ ಬೆಡ್ ಪೇಷಂಟ್ಸ್ಗೆಲ್ಲ ಬೇಗ ಅಬ್ಸಾರ್ಬ್ ಆಗೋವಂಥದ್ದನ್ನ ಸ್ಪೂನಲ್ಲಿ ಫೀಡ್ ಮಾಡ್ತಾರೆ ಅಥವಾ ಸ್ಟ್ರಾಲ್ ಹಾಕ್ತಾರೆ. ಸೊ ಹಂಗಾಗಿ ನಮ್ಮ ಮಸಲ್ ರಿಕವರಿ ಬೇಗ ಆಗಬೇಕು ಅಂತಂದ್ರೆ, ನೀನು ಕಾಂಪಿಟೇಟಿವ್ ಲೆವೆಲ್ ಇದೆ ಅಂತಂದಾಗ ಅಥವಾ ನೀನು ಊಟ ಕೊಡೋಕ್ಕಾಗಲ್ಲ ಪ್ರೋಟೀನ್ನ ಏನು ತಕ್ಷಣ ಅಂದಾಗ ಒಂದು ಸ್ಕೂಪ್ ವೇ ಪ್ರೋಟೀನ್ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮೊಟ್ಟೆ, ಆಮ್ಲೆಟು ಇದೆಲ್ಲ ತಿನ್ಬೋದು. ಆಮೇಲೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕು, ನನಗೆ ಇಲ್ಲೆಲ್ಲೋ ದಪ್ಪ ಇದೆ ಕಡಿಮೆ, ಸ್ಪಾಟ್ ರಿಡಕ್ಷನ್ ಇಲ್ಲ ಯಶವಂತ್, ಇದು ಆನ್ ದ ಹೋಲ್ ಕಮ್ಮಿ ಆಗುತ್ತೆ. ಬೆಲ್ಲಿ ಫ್ಯಾಟ್ಗೆ ಸ್ಪೆಷಲಿ ಆಬ್ಸ್ ಆರ್ ಮೇಡ್ ಇನ್ ಕಿಚನ್ ಅಂತ ಒಂದು ಮಾತಿದೆ. ಅಂದ್ರೆ ನೀನ್ ಏನ್ ತಿಂತೀಯೋ ಹಂಗ್ ನೀನ್ ಕಾಣಿಸ್ತೀಯ ಅಂತ. ಅದು ಎಷ್ಟು ಸತ್ಯ ಅಂದ್ರೆ, ನೀನ್ ಎಷ್ಟವಾರ ಆದ್ರೂ ವರ್ಕೌಟ್ ಮಾಡೋ ಗುರು, ಬಟ್ ನೀನು ಹೋಗ್ಬಿಟ್ಟು ಅಲ್ಲಿ ಏನೋ ಬೇರೆ ತಿಂದ್ರೆ ನಿಜ ರಿಸಲ್ಟ್ ಬರಲ್ಲ. 80% ಡಯಟ್, 20% ನಾವು ಮಾಡೋವಂಥ ಆಕ್ಟಿವಿಟಿ. ಸೊ ಹಂಗಾಗಿ ನೀನು ಬಾಡಿಗೆ ಏನು ತಿನ್ಬೇಕೋ ತಿನ್ಲೇಬೇಕಾದ್ರೆ ಅಟ್ಲೀಸ್ಟ್ 75% ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ ನಾಲ್ಗೆ ರುಚಿ ಒಂದು 25% ನೀನು ಮಾಡ್ಕೊಂಡ್ರು ಅದನ್ನ ನೀನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗೋದೇ ನೀವೇನು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ಬಿಸಿ ಇತ್ತು ಅಂದರೆ ವಾರಕ್ಕೆ ಇಷ್ಟು ದಿನ ಅಂದ್ರೆ ವರ್ಕೌಟ್ ಮಾಡಬೇಕು ಅಂತ. ಸೊ ಇವತ್ತೇನು ಬಿಸಿ ಇದ್ದೀನಿ, ನನಗೆ ಇರೋದೇ ಟೈಮ್ 20 to 30 ಮಿನಿಟ್. ಸೊ ಅದ್ರಲ್ಲಿ ನಾನು ವರ್ಕೌಟ್ ಮುಗಿಸ್ಕೊಂಡು ಹೋಗಬೇಕು ಅಂತಂದ್ರೆ ಯಾವ ವರ್ಕೌಟ್ ಹಾಕೊಂಡು? ಕ್ರಾಸ್ಫಿಟ್ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಿಟ್ ಅಂತ ಒಂದು ವರ್ಕೌಟ್ ಇದೆ. ಅದು ಹೆಂಗೆ ಅಂದ್ರೆ ಆ ವರ್ಕೌಟ್ಸ್ ಎಲ್ಲ ನಿಮಗೆ ಒಂದಷ್ಟು ರೆಪ್ಸ್ ಒಂದಷ್ಟು ಸೆಟ್ಸ್ ಇರುತ್ತೆ. ಅದನ್ನ 3 ರೌಂಡ್ ಮಾಡಿಬಿಟ್ರೆ ಮುಗಿದೋಯ್ತು, ಒಂದು 500-600 ಕ್ಯಾಲರಿ ಬರ್ನ್ ಆಗೋಗುತ್ತೆ. ಸೊ ಅಂತ ವರ್ಕೌಟ್ಸ್ಗಳನ್ನ ನೀವು ಒಂಚೂರು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಫೋನಲ್ಲಿ. ಅಥವಾ ನೀವೆಲ್ಲೋ ಟ್ರಿಪ್ ಹೋಗಿದ್ದೀರಾ, ನಾನು ಅರ್ಧ ಗಂಟೆ ಏನಾದರೂ ಮಾಡಬೇಕು ಅಂತಂದಾಗ ಫಾರ್ ಎಕ್ಸಾಂಪಲ್ 10 ಬರ್ಪೀಸು ಮತ್ತೆ ಇಂಚ್ ವರ್ಮ್ಸು, ಅನಿಮಲ್ ವಾಕು, ಇದೆಲ್ಲ ಬಾಡಿ ವೇಟ್ ಅಲ್ಲಿ ಮಾಡುವಂಥದ್ದು. ನಿಮ್ಗೆ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ಸ್ ಬೇಕಾಗಿಲ್ಲ. ಪುಷಪ್ಸು, ಸೊ ಇದನ್ನೆಲ್ಲ ಒಂದು 10 ರೆಪ್ಸು 1 ಸೆಟ್ಟು. ಸೊ ಆ ಥರ ಒಂದು 4-5 ರೌಂಡ್ ಮಾಡಿದಾಗ ಮುಗ್ದೇ ಹೋಯ್ತು ವರ್ಕೌಟ್. ಸೂಪರ್. ಸೊ ಇದು ಹುಡುಗಿರು ತುಂಬ ಮುಖ್ಯ. ಪ್ರತಿ ಮಹಿಳೆಯ ಜಿಮ್ ಬ್ಯಾಗ್ನಲ್ಲಿ ಯಾವ ರೀತಿಯ ಬ್ಯೂಟಿ ಪ್ರಾಡಕ್ಟ್ ಇಟ್ಕೋಬೇಕು? ಇದ್ರ ಬಗ್ಗೆ ಅಂತ ಮಾತಾಡಲೇಬೇಕು. ಯಾಕೆ ಅಂದ್ರೆ ಎಷ್ಟೊಂದು ಜನ ನೋಡಿದೀನಿ ನಾನು, ಐಲೈನರ್ ಹಾಕೊಂಡು ಬರ್ತಾರೆ, ಮಸ್ಕಾರ ಹಾಕೊಂಡು ಬರ್ತಾರೆ, ಕೂದಲು ಬಿಟ್ಕೊಂಡು ಬರ್ತಾರೆ. ಬಟ್ ಕೆಲವು ಸಲ ನಾನು ಫ್ಯಾಷನ್ ಮಾಡ್ತೀನಿ ಹೋಗ್ಬೇಕಾದ್ರೆ, ಅದು ಹೆಂಗಾಗುತ್ತೆ ಗೊತ್ತಾ, ಹೋಗ್ತಾ 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 ಗಂಟಾಕ್ಬಿಟ್ಟಿರ್ತೀನಿ. ಸೊ ಇದು ಯಾಕೋ ಇರಿಟೇಷನ್ ಆಗ್ತಿದೆಯಲ್ಲ ಗುರು ಅಂತ. ನಾನು ನೇಲ್ಸ್ ಮಾಡಿಸ್ತೀನಿ ಆಯ್ತಾ, ಅದು ಬಾರ್ ಇಟ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಹುಡುಗಿ ಆಕ್ಚುಲಿ ಆಗಿ ನೀನು ಒಳ್ಳೆ ಅಥ್ಲೀಟ್ ಅಥವಾ ನೀನು ಫಿಟ್ನೆಸ್ ಬಗ್ಗೆ ಗಮನ ಇದೆ ಅಂದರೆ, ನಿನ್ನ ಬ್ಯಾಗಲ್ಲಿ ಏನಿರಬೇಕು ಅಂತಂದರೆ ಫೋಮ್ ರೋಲರ್ ಇರಬೇಕು. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಮಸಲ್ಸ್ನೆಲ್ಲ ಸ್ವಲ್ಪ ಲೂಸನ್ ಅಪ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಫೋಮ್ ರೋಲರ್ ಬೇಕು. ಆ್ಯಂಡ್ ಬ್ಯಾಂಡ್ಸ್, ಸ್ಟ್ರೆಂಥನಿಂಗ್ ಬ್ಯಾಂಡ್ಸ್ ಬೇಕಾಗುತ್ತೆ. ಬಿಕಾಸ್ ನಾವು ಕೆಲವೊಂದ್ಸಲ ಸ್ಕ್ವಾಟ್ ನಮ್ದು ಫಾರ್ಮ್ ಇರಲ್ಲ, ಅದಕ್ಕೆ ನಾವು ಹಿಪ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ. ಆ ಥರದ್ದು ಎಕ್ಸರ್ಸೈಸ್ ಮಾಡೋಕ್ಕೆ ನಿಮಗೆ ಸ್ಟ್ರೆಂಥನಿಂಗ್ ಬ್ಯಾಂಡ್ಸ್ ಬೇಕಾಗುತ್ತೆ, ಬೇರೆ ಬೇರೆ ವೆಯ್ಟ್ದು ಆಯ್ತಾ, ಸ್ಟ್ರೆಂತ್ದು. ಆ್ಯಂಡ್ ಇದು ಹ್ಯಾಂಡ್ ಕರ್ಚೀಫ್ ಬೇಕಾಗುತ್ತೆ ಸ್ವೆಟ್ನ ಒರೆಸ್ಕೊಳ್ಳೋದಕ್ಕೆ, ವಾಟರ್ ಬಾಟಲ್, ಆ್ಯಂಡ್ ಯಾವುದಾದ್ರೂ ಒಂದು ಎಲೆಕ್ಟ್ರಾಲ್ ಪ್ಯಾಕೆಟು. ಫ್ಯಾನ್ಸಿ BCW ಅವೆಲ್ಲ ಏನೂ ಬೇಡ, ದುಡ್ಡು ಖರ್ಚದಲ್ಲ, ಸುಮ್ಮನೆ ಫ್ಯಾನ್ಸಿ ಅದು. ಎಲೆಕ್ಟ್ರಾಲ್ ಪ್ಯಾಕೆಟ್ 20 ರೂಪಾಯಿ ಆಗುತ್ತೆ ಅಷ್ಟೇ, ಅದರಲ್ಲೂ ಎಲೆಕ್ಟ್ರಾಲೈಟ್ಸೇ ಇರೋದು, ಅದಿದ್ರೆ ಸಾಕು ಬ್ಯಾಗ್ ಒಳಗೆ. ದಟ್ ಈಸ್ ಓನ್ಲಿ BCW. ಸುಮ್ಮನೆ ಫ್ಯಾನ್ಸಿಯಾಗಿ ನಾವು ದುಡ್ಡು ಖರ್ಚು ಮಾಡೋದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಅಫೋರ್ಡ್ ಮಾಡೋಕ್ಕೆ ದುಡ್ಡಿರಲ್ಲ ಸಪ್ಲಿಮೆಂಟ್ಸ್ಗಳಿಗೆ. ಸೊ ಎಲೆಕ್ಟ್ರಾಲ್ ಈಸ್ ಬೆಸ್ಟ್ ಆಲ್ವೇಸ್. ಯಾಕಂದ್ರೆ ನಮ್ ತಕ್ಷಣ ಏನೋ ಸುಸ್ತಾಯ್ತು ಅಂತಂದಾಗ. ಆಮೇಲೆ ಯಾವುದಾದ್ರೂ ಒಂದು ಶುಗರ್ ಕಂಟೆಂಟ್ ಇರೋದು, ಒಂದು ಚಾಕ್ಲೇಟ್, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ಮೇಲೆ ಎಲ್ಲರೂ ಫಾಲೋ ಮಾಡಿ, ಹುಡುಗಿರು ಮಸ್ಟ್. ಆ್ಯಂಡ್ ಪ್ಲೀಸ್ ಮಸ್ಕಾರ. ಓಕೆ, ಲಿಪ್ಸ್ಟಿಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇಟ್ ಬಿಲ್ಡ್ಸ್ ಯುವರ್ ಕಾನ್ಫಿಡೆಂಟ್, ಬಟ್ ನಾಟ್ ಮಸ್ಕಾರ ಆ್ಯಂಡ್ ಆಲ್. ಅದೆಲ್ಲ ನಿಜ, ಅದು ಒಂಥರ ಇರಿಟೇಟ್. ಲ್ಯಾಶು ಕೂಡ ಹಾಕೊಂಬಂದಿರ್ತಾರೆ ಒಬ್ಬೊಬ್ರು, ಲ್ಯಾಶ್ನೆಲ್ಲ ಅಂಟಿಸ್ಕೊಂಬಂದಿರ್ತಾರೆ. ಆ್ಯಂಡ್ ಇನ್ನೊಂದು ಹುಡುಗಿರು ಏನಂದ್ರೆ ವೆಯ್ಟ್ ಸೆಕ್ಷನ್ ಕಡೆಗೆ ಬರಲ್ಲ, ಅದೊಂದು ಬೇಜಾರು ನನಗೆ. ವೆಯ್ಟ್ ಸೆಕ್ಷನ್ ಕಡೆಗೆ ಬರಲ್ಲ, ಬಂದ್ರು 2.5 kg ಮೇಲೆ ಹೋಗಲ್ಲ ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಸ್ಟ್ರೆಂತ್ ಇಲ್ಲ ಅಂತ ಅವ್ರೇ ಅಲ್ಲಿಂದ ಡ್ರಾಪ್ ಮಾಡ್ತಾ ಇದ್ರು. ಎಸ್, ನೆಕ್ಸ್ಟ್ ಪ್ರತಿಯೊಬ್ರು ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕಾ? ಪ್ರತಿಯೊಬ್ರು ಸಪ್ಲಿಮೆಂಟ್ಸ್ ತಗೊಳ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಆ್ಯಂಡ್ ನೀನು ಏನೂ ಫಿಟ್ನೆಸ್ ಅಲ್ಲಿ ಇಲ್ಲ ಅಂದ್ರು ನಿಂಗೆ 30 years ಆಗ್ತಿದ್ದಂಗೆ ನಿನಗೆ ಮೂಳೆಗಳ
ಸ್ಟ್ರೆಂತ್ ವೀಕ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಇಯರ್ಗೂ ನಿನಗೆ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಅಂತ ಒಂದಿರುತ್ತೆ ಆಯ್ತಾ. ಅದು ನಮ್ಗೆ ಹೆಂಗೆ ಅಂದ್ರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಯಾವ್ದಾದ್ರು ಗಾಯ ಆದ್ರೆ ನಮ್ಗೆ ಬೇಗ ವಾಸಿ ಆಗ್ಬಿಡುತ್ತದು. ಬಟ್ ಇವಾಗ ಗಾಯ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ? ಆ ಒಂದು ಹಾರ್ಮೋನ್ ಏನಿದೆ, ಗ್ರೋತ್ ಹಾರ್ಮೋನ್ ಏನಿದೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವಲ್ಪ 5% ಎವ್ರಿ ಇಯರ್ ನಾವು ಏಜ್ ಆದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀನು ಫಿಟ್ನೆಸ್ ಅಲ್ಲಿ ಇರು ಇಲ್ಲದೆ ಹೋಗು, ನಿನಗೆ ಏನು ಫಿಶ್ ಆಯಿಲ್ ಬೇಕಾ ನಿನ್ನ ಬಾಡಿಗೆ ಎಕ್ಸ್ಟ್ರಾ ಅಥವಾ ಕ್ಯಾಲ್ಸಿಯಂ ಬೇಕಾ ಅದು ನೀನು ತಗೊಳ್ಳೇಬೇಕಾಗುತ್ತೆ. ಆ ಸಪ್ಲಿಮೆಂಟ್ಸ್ ಎಲ್ಲ ಮಸ್ಟ್ ಅಂಡ್ ಶುಡ್, ಫಿಟ್ನೆಸ್ಗೆ ಅಂತಾನೆ ಅಲ್ಲ. ಇನ್ನು ವೇ ಪ್ರೋಟೀನ್ ಅಂತ ತಗೊಳ್ಳೇಬೇಕಾ? ವೇ ಪ್ರೋಟೀನ್ ಇಂದ ನಾವು ಸಣ್ಣ ಆಗ್ತೀವಾ? ಅಂಡ್ ಪ್ಲೀಸ್ ನಾನು ಎಲ್ಲರನ್ನೂ ಕೇಳ್ಕೊತೀನಿ, ಯಾರು ಪ್ರೋಟೀನ್ನ ಪೌಡರ್ ಅಂತ ಹೇಳ್ಬೇಡಿ ಆಯ್ತಾ. ಇಟ್ ಇಸ್ ನಾಟ್ ಎನ್ ಪಾಂಡ್ಸ್ ಪೌಡ್ರ್ ನಾವು ಮುಖಕ್ಕೆ ಹಾಕ್ತೀವಲ್ಲ ಆ ಥರದ ಪೌಡ್ರ್ ಅಲ್ಲ. ವೇ ಪ್ರೋಟೀನ್ ಅಂತಂದರೆ ಇಟ್ ಇಸ್ ಜಸ್ಟ್ ಅ ಸಪ್ಲಿಮೆಂಟ್. ನಿನಗೆ ಯಾವಾಗ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ 60 kg ಇರ್ತೀರಾ ಅನ್ಕೊಳ್ಳಿ ಯಶವಂತ್, 1 kg ನಿಮ್ಮ ಬಾಡಿ ತಿಕ್ಕಕ್ಕೆ 2 ಗ್ರಾಮ್ ಪ್ರೋಟೀನ್ ನಾವು ಹಾಕ್ಬೇಕಾಗತ್ತೆ. ಅಲ್ಲಿಗೆ 120 ಗ್ರಾಮ್ ಪ್ರೋಟೀನ್ ಆಯ್ತು. ನೀನ್ ಬೆಳಗ್ಗೆಯಿಂದ ಸಂಜೆ ತಿಂದಿರ್ತೀಯ ಏನೋ ಊಟ, ಅದ್ರಲ್ಲಿ ನಿಂಗೆ ಬರೀ 80 ಗ್ರಾಮು ಅಥವಾ 90 ಗ್ರಾಮು ಆಗಿರುತ್ತೆ. ಇನ್ನು 30 ಗ್ರಾಮ್ ಹೆಂಗ್ ಕವರ್ ಮಾಡ್ತೀಯ ನೀನು? ಸೊ ಆಗ ನೀನ್ ಸಪ್ಲಿಮೆಂಟ್ ಆಡ್ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ನಾನು ಸಣ್ಣ ಆಗ್ತೀನಿ ಅಂತ ಪ್ರೋಟೀನ್ ಹಾಕೋದ್ರಲ್ಲಿ ಅರ್ಥ ಇಲ್ಲ. ನೀನು ನ್ಯಾಚುರಲ್ ಫುಡ್ಡಲ್ಲೇ ಮೇಂಟೈನ್ ಮಾಡ್ಬೋದು, ಸಪ್ಲಿಮೆಂಟ್ಸ್ ಅವಶ್ಯಕತೆನೇ ಇಲ್ಲ. ಆದರೆ ಕಾಂಪಿಟೇಟಿವ್ ಲೆವೆಲಲ್ಲಿ ಇದ್ದೀನಿ, ಇಷ್ಟು ದಿನದಲ್ಲಿ ಏನೋ ಆಗಬೇಕು, ನಾನು ಏನೋ ಸಾಧನೆ ಮಾಡಬೇಕು ಅಂತಂದಾಗ ಎಸ್ ಇದೆಲ್ಲ ನಿನಗೊಂಥರ ಸಪೋರ್ಟ್ ಕೊಡುತ್ತೆ, ಪುಷ್ ಕೊಡುತ್ತೆ. ಆ್ಯಂಡ್ ವೇ ಪ್ರೋಟೀನ್ ಈಸ್ ಮಸ್ಟ್ ವೆನ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ವಿತ್ ಅ ನ್ಯಾಚುರಲ್ ಫುಡ್. ನ್ಯಾಚುರಲ್ ಫುಡ್ಡು ಇರಬೇಕು, ಅದ್ರ ಜೊತೆಗೆ ವೇ ಪ್ರೋಟೀನು ಇರಬೇಕು.